ಕರ್ನಾಟಕ ರಾಜ್ಯದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. 30ನೇ ತಾರೀಕು ಜೂನ್ನಿಂದ ನಾವು ಮನೆ ಮನೆಗೆ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಡಿಜಿಟೈಸೇಷನ್ ಆಫ್ ಎನ್ಯುಮರೇಷನ್ ಫಾರ್ಮ್ ಆಲ್ಸೋ ಆವಾಗಲಿಂದನೇ ಪ್ರಾರಂಭ ಮಾಡಿದ್ವಿ. ಈಗ ಎನ್ಯುಮರೇಷನ್ ಫಾರ್ಮ್ ನಾವು 5,54,32,314 ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಮಾಡಿ ಮನೆ ಮನೆಗೆ ಕಳಿಸ್ಕೊಡ್ತಾ ಇದ್ವಿ. ಅದರಲ್ಲಿ ಇವತ್ತುವರೆಗೂ 5,29,82,909 ಜನ, ಹಾಗಾದರೆ 95.58% ಆಫ್ ದಿ ಎನ್ಯುಮರೇಷನ್ ಫಾರ್ಮ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್. ಇವತ್ತಿಗೆ ಸುಮಾರು 95.58% ಎನ್ಯುಮರೇಷನ್ ಫಾರ್ಮ್ ವಿತರಣೆ ಆಗಿದೆ. ಅದರ ಜೊತೆಗೆ ಡಿಜಿಟೈಸೇಷನ್, ಹಾಗಾದರೆ ಫಾರ್ಮನ್ನು ಜನರಿಗೆ ವಿತರಣೆ ಮಾಡಿ ಮತದಾರರು ಅದನ್ನು ಫಿಲ್ ಮಾಡಿ ವಾಪಸ್ ಕೊಟ್ಟ ನಂತರ BLO ಅವರು ತನ್ನ ಆ್ಯಪಲ್ಲಿ ಡಿಜಿಟೈಸ್ ಮಾಡಿ ಅಪ್ಲೋಡ್ ಮಾಡಬೇಕಾಗ್ತದೆ. ಆ ಕಾರ್ಯಕ್ರಮ ಈಗಾಗಲೇ 2,20,77,772 ಮತದಾರರದು ನಾವು ಎನ್ಯುಮರೇಷನ್ ಫಾರ್ಮನ್ನು ಡಿಜಿಟೈಸ್ ಮಾಡಿದ್ವಿ. 39.83%. ಡಿಸ್ಟ್ರಿಬ್ಯೂಷನ್ ಆಫ್ ಫಾರ್ಮ್ಸ್ 95.58%. ಡಿಜಿಟೈಸೇಷನ್ 39.83% ಈಗಾಗಲೇ ಮಾಡಿದ್ದೀವಿ. ಮತ್ತು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಸಂಖ್ಯೆಯೂ ಈಗ ಜಾಸ್ತಿ ಆಗಿದೆ. ಇವತ್ತುವರೆಗೂ 4,26,233 ಫಾರ್ಮ್ಸ್ ಸಬ್ಮಿಟ್ ಮಾಡಿದ್ದಾರೆ. ಆಮೇಲೆ ASDDO ಅಂತ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಆ್ಯಂಡ್ ಅದರ್ಸ್ ಆ ಸಂಖ್ಯೆ 13,96,012. ಅದರಲ್ಲಿ ಅನ್ಟ್ರೇಸಬಲ್ ಅಥವಾ ಆಬ್ಸೆಂಟ್ ಇರುವುದು 1,47,004 ಮತದಾರರು. ಪರ್ಮನೆಂಟ್ಲಿ ಶಿಫ್ಟೆಡ್ 8,02,741 ಮತದಾರರು. ಡೆತ್ ತೀರ್ಕೊಂಡಿರೋರು, ಮರಣ ಹೊಂದಿರೋರು 3,71,991. ಆಲ್ರೆಡಿ ಎನ್ರೋಲ್ಡ್, ಹಂಗಾರೆ ಈಗಾಗಲೇ ಬೇರೆ ಕಡೆ ಹೆಸರಿಟ್ಟವರು 70,136. ಅದರ್ಸ್ ರೆಫ್ಯೂಸ್ ಟು ಸೈನ್ ಮೋಸ್ಟ್ಲಿ 4,140. ಇಷ್ಟು ಜನ ಈಗಾಗಲೇ ಇದ್ದಾರೆ. ಆಮೇಲೆ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಲ್ಲಿ 13 ಜಿಲ್ಲೆಗಳು 100% ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಮಾಡಿದ್ದಾರೆ. ಚಾಮರಾಜನಗರ, ಚಿಕ್ಕಬಳ್ಳಾಪುರ, ದಾವಣಗೆರೆ, ಹಾವೇರಿ, ಕೋಲಾರ, ಕೊಪ್ಪಳ, ಮಂಡ್ಯ, ರಾಯಚೂರು, ಉತ್ತರ ಕನ್ನಡ, ವಿಜಯನಗರ, ಯಾದಗಿರಿ, ಕೊಡಗು ಮತ್ತು ಹಾಸನ ಇವರು 100% ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಮಾಡಿದ್ದಾರೆ. ಅದರ ಜೊತೆಗೆ ಸುಮಾರು 11 ಜಿಲ್ಲೆಗಳು 99% ಕಂಪ್ಲೀಷನ್ ಮುಗಿಸಿದ್ದಾರೆ. ಪ್ರಾಬಬ್ಲಿ ಇವತ್ತು ಅಥವಾ ನಾಳೆಗೆ ಅವರು 100% ರೀಚ್ ಆಗ್ತಾರೆ. ಇನ್ನು ಉಳಿದಿರೋರು ಸಮೇತ ಇನ್ನು ಕೆಲವು ದಿವಸಗಳಲ್ಲಿ ಖಂಡಿತವಾಗಿ ಅವರು ರೀಚ್ ಆಗ್ತಾರೆ. ಆಮೇಲೆ ಡಿಜಿಟೈಸೇಷನ್ ಮಾಡುವ ಕಾರ್ಯಕ್ರಮದಲ್ಲಿ ಹೈ ಪರ್ಫಾರ್ಮೆನ್ಸ್ ಇರುವ ಡಿಸ್ಟ್ರಿಕ್ಟ್ಸ್, ಅಂದರೆ ನಾವು ಎನ್ಯುಮರೇಷನ್ ಫಾರ್ಮನ್ನು ಡಿಜಿಟೈಸ್ ಮಾಡಿ ಅಪ್ಲೋಡ್ ಮಾಡೋ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿರುವ ಜಿಲ್ಲೆಗಳು ಯಾವುದು ಅಂತ ತೊಗೊಂಡ್ರೆ ಚಿಕ್ಕಬಳ್ಳಾಪುರ 64%, ಹಾವೇರಿ 62%, ದಾವಣಗೆರೆ 59%, ಕೊಪ್ಪಳ 58%, ಹಾಸನ 57%, ಚಿತ್ರದುರ್ಗ 56%, ಚಾಮರಾಜನಗರ 55%, ಬೆಂಗಳೂರು ರೂರಲ್ 54%, ರಾಯಚೂರು 54%, ಚಿಕ್ಕಮಗಳೂರು 54%, ಮಂಡ್ಯ 52%, ಉತ್ತರ ಕನ್ನಡ 50%, ಶಿವಮೊಗ್ಗ 50%, ಬೆಳಗಾಂ 50%, ಬಳ್ಳಾರಿ 50%. ಇಷ್ಟು ಜಿಲ್ಲೆಗಳು ಈಗಾಗಲೇ 50%ಗಿಂತ ಹೆಚ್ಚಿನ ಸಾಧನೆಯನ್ನು ಮಾಡಿದ್ದಾರೆ. ಕೆಲವು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸೀಸ್ ತುಂಬ ಉತ್ತಮ ರೀತಿಯಲ್ಲಿ ಸ್ಟೇಟ್ ಆ್ಯಾವ್ರೇಜ್ಗಿಂತ ಚೆನ್ನಾಗಿ ಡಿಜಿಟೈಸೇಷನ್ ಮಾಡ್ತಾ ಇದ್ದಾರೆ. ಮಾಯಕೊಂಡ ಕಾನ್ಸ್ಟಿಟ್ಯೂಯೆನ್ಸಿ 83.36% ಡಿಜಿಟೈಸ್ ಮಾಡಿ ಈಗಾಗಲೇ ರಾಜ್ಯದಲ್ಲಿ ಮೇಲುಗಡೆ ಇದ್ದಾರೆ. ಹಾನಗಲ್ 76%, ಚಿಕ್ಕಬಳ್ಳಾಪುರ 76%, ಹರಿಹರ 72%. ಈ ರೀತಿ ಹಲವಾರು ಜಿಲ್ಲೆಗಳು ಮಾಡ್ತಾ ಇದ್ದಾರೆ. ಬ್ಯಾಂಗ್ಳೂರು BBMP ನಾವು ತೊಗೊಂಡಾಗ ಡಿಸ್ಟ್ರಿಬ್ಯೂಷನ್ ಪ್ರಾಸೆಸ್ ಬ್ಯಾಂಗ್ಳೂರು ಅರ್ಬನಲ್ಲಿ ಈಗಾಗಲೇ 75.8% ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಆಗಿದೆ. ಬ್ಯಾಂಗ್ಳೂರು ನಾರ್ತಲ್ಲಿ 83.13% ಆಗಿದೆ. ಬ್ಯಾಂಗ್ಳೂರು ಸೆಂಟ್ರಲ್ 81.45%, ಸೌತ್ 78% ಆಗಿದೆ. ಒಟ್ಟಾರೆ ಬೆಂಗಳೂರಲ್ಲಿರುವ 1,03,00,000 ವೋಟರ್ ಪೈಕಿ 82 ಲಕ್ಷ ವೋಟರ್ದು ಫಾರ್ಮ್ಸ್ ಡಿಸ್ಟ್ರಿಬ್ಯೂಷನ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ಡಿಜಿಟೈಸೇಷನ್ ಪ್ರಾಸೆಸ್ ಬ್ಯಾಂಗ್ಳೂರು ಸ್ವಲ್ಪ ಸ್ಲೋ ಇದೆ, ಬಟ್ ಈಗ ಪ್ರಾರಂಭ ಮಾಡಿದ್ದಾರೆ. ಅವರದು ಬ್ಯಾಂಗ್ಳೂರು ಅರ್ಬನ್ 9.65%, ಬ್ಯಾಂಗ್ಳೂರು ನಾರ್ತ್ 6.51%, ಬ್ಯಾಂಗ್ಳೂರು ಸೆಂಟ್ರಲ್ 5.43%, BBMP ಸೌತ್ 5.94%. ಸೊ ರಾಜ್ಯದ ಬೇರೆ ಜಿಲ್ಲೆಯಲ್ಲಿ ಹೋಲಿಸುವಾಗ ಇವ್ರದ್ದು ಪ್ರಗತಿ ಸ್ವಲ್ಪ ಕಡಿಮೆ ಇದೆ. ಆದರೆ ಈಗ ಪಿಕಪ್ ಆಗಿದೆ BBMP ಇದನ್ನು ಸಮೇತ. ಸೊ ಅವರು ಖಂಡಿತವಾಗಿ 3 ದಿವಸದಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಆಮೇಲೆ BLAಗಳು, ಬೂತ್ ಲೆವೆಲ್ ಏಜೆಂಟ್ಸ್, ಪೊಲಿಟಿಕಲ್ ಪಾರ್ಟೀಸಿಂದ ನಾವು ಈಗಾಗಲೇ ಹಲವಾರು ಸಾರಿ ರಿಕ್ವೆಸ್ಟ್ ಮಾಡಿದ್ವಿ. ಇವತ್ತು ಈ ಪ್ರೆಸ್ ಮೀಟಿಗೆ ಮುಂಚೆನೂ ಸಮೇತ ನಾನು ಪೊಲಿಟಿಕಲ್ ಪಾರ್ಟೀಸ್ ಜೊತೆ, ರಾಜ್ಯದ ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಪ್ರತಿನಿಧಿಗಳು, ಪದಾಧಿಕಾರಿಗಳ ಜೊತೆ ನಾನು ಇವತ್ತು ಸಮೇತ ಮೀಟಿಂಗ್ ಮಾಡಿದ್ದೇನೆ. ಪ್ರತಿ ಬುಧವಾರ CO ಕಚೇರಿಯಲ್ಲಿ 12 ಗಂಟೆಗೆ ಮೀಟಿಂಗ್ ನಿಗದಿಯಾಗಿದೆ. ಕಳೆದ ಬುಧವಾರನೂ ಮಾಡಿದ್ವಿ, ಈ ಬುಧವಾರನೂ ಮಾಡಿದ್ವಿ. ಅವರ ಎಲ್ಲ ಸಹಕಾರ ಮತ್ತು ಅವರ ಸಲಹೆಗಳನ್ನು ಪಡೆಯಲಾಯಿತು. ಅದೇ ಸಂದರ್ಭದಲ್ಲಿ ಅವರುಗಳು ಸಮೇತ
ಬೂತ್ ಏಜೆಂಟನ್ನು 1,31,626 ಬೂತ್ ಏಜೆಂಟನ್ನು ಅಪಾಯಿಂಟ್ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈಗ ಏನು ನಮ್ಮದು ASDD ಹಾಗಂದರೆ ಆಬ್ಸೆಂಟಿ, ಶಿಫ್ಟೆಡ್ ಆ್ಯಂಡ್ ಡ್ಯೂಪ್ಲಿಕೇಟ್ ಡೆಡ್ ವೋಟರ್ಸ್ ಇದ್ದಾರೆ. 13,96,000 ಮತದಾರರ ಲಿಸ್ಟನ್ನು ಸಮೇತ ಪ್ರತಿಯೊಂದು BLAಗೆ ಸಂಬಂಧಪಟ್ಟ BLO ವತಿಯಿಂದ ಕೊಡಲಿಕ್ಕೆ ಈಗಾಗಲೇ ಸೂಚಿಸಲಾಗಿದೆ. ಅದರ ಜೊತೆಗೆ ಪ್ರತಿಯೊಂದು EROನು ತನ್ನ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿರುವ ASDDO ಪಟ್ಟಿಯನ್ನು ಸಂಬಂಧಪಟ್ಟ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಪ್ರತಿನಿಧಿಗಳಿಗೆ ತಲುಪಿಸಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಈ ಮಾಹಿತಿಯನ್ನು ಸಮೇತ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ ನಾವು ಈಗಾಗಲೇ ಕೊಟ್ಟಿದ್ವಿ. ನಾನು ಈ ಸಂದರ್ಭದಲ್ಲಿ ಎಲ್ಲ ನೋಂದಾಯಿತ ಪೊಲಿಟಿಕಲ್ ಪಾರ್ಟಿಯ ಪದಾಧಿಕಾರಿಗಳು ಮತ್ತು ಬೇರೆ ವಿನಂತಿ ಮಾಡ್ತೀನಿ, ಈ ASDDO ಲಿಸ್ಟ್ ಏನಿದೆ ದಯವಿಟ್ಟು ತಮ್ಮ ಕಡೆಯಿಂದ ಒಂದು ಸಾರಿ ವೆರಿಫೈ ಮಾಡಿಕೊಳ್ಳಿ. ಯಾವುದೇ ಒಂದು ಅರ್ಹ ಮತದಾರರಿಗೆ ಯಾವ ರೀತಿ ಅನಾನುಕೂಲ ಆಗದೆ ನೋಡಿಕೊಳ್ಳುವ ಬೀಳನಾಗಿ ಸೂಚನೆ ಕೊಟ್ಟಿದ್ದರೂ ಸಮೇತ ಅವರಿಂದ ಏನಾದರೂ ಒಂದೆರಡು ಸಣ್ಣ ಪುಟ್ಟ ತಪ್ಪುಗಳಾಗಿದ್ದ ಸಂದರ್ಭದಲ್ಲಿ ಈಗ ಸರಿಪಡಿಸಲು ಅವಕಾಶ ಇರ್ತದೆ. ಆದ ಕಾರಣ ನಾನು ಎಲ್ಲ ನೋಂದಾಯಿತ ಪಕ್ಷಗಳಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಅವರು ಸಮೇತ ಈಗಾಗಲೇ ಹೇಗೆ ಸಹಕರಿಸ್ತಾರೋ ಅದೇ ಥರ ಈ ಲಿಸ್ಟ್ಗಳು ಸಮೇತ ಒಮ್ಮೆ ವೆರಿಫೈ ಮಾಡಿದ್ದಲ್ಲಿ ಜನರಿಗೆ ಅನುಕೂಲ ಆಗುತ್ತೆ ಅಂತ ನಾನು ವಿನಂತಿ ಮಾಡ್ತೀನಿ. ಆಮೇಲೆ ಪ್ರತಿಯೊಂದು ಬೂತ್ ಲೆವೆಲಲ್ಲೂ ಸಮೇತ ಅಂದರೆ ಪೋಲಿಂಗ್ ಸ್ಟೇಷನ್ ಲೆವೆಲಲ್ಲಿ ಈಗಾಗಲೇ ಸೂಚನೆ ಕೊಡಲಾಗಿದೆ. ಪ್ರತಿಯೊಂದು ಬೂತ್ ಲೆವೆಲ್ ಆಫೀಸರ್ ತನ್ನ ಬೂತಲ್ಲಿ ಏಜೆಂಟ್ ಜೊತೆ ಒಂದು ಸಭೆ ಮಾಡಬೇಕು, ಸಭೆ ಮಾಡಿ ಈ ಲಿಸ್ಟನ್ನು ಶೇರ್ ಮಾಡಿಕೊಳ್ಳಬೇಕು ಎಂದು ಸಮೇತ ನಾವು ಸೂಚನೆ ಕೊಟ್ಟಿದ್ದೀವಿ. ಅದರ ಜೊತೆಗೆ ಈಗ ಡಿಜಿಟೈಸೇಷನ್ ಪ್ರಾಸೆಸ್ ನಡೀತಾ ಇರುವ ಕಾರಣ ಮತ್ತು ಡಿಜಿಟೈಸೇಷನ್ ಈಗಾಗಲೇ ಸುಮಾರು ನಮ್ಮ ರಾಜ್ಯದಲ್ಲಿ ಸುಮಾರು 40% ಡಿಜಿಟೈಸೇಷನ್ ಆಗ್ತಾ ಇರೋ ಕಾರಣ ಕ್ವಾಲಿಟಿ ಆಫ್ ಡಿಜಿಟೈಸೇಷನ್ ಬಗ್ಗೆಯೂ ಸಮೇತ ಕಾಳಜಿ ವಹಿಸಲಿಕ್ಕೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಈ ನಿಟ್ಟಿನಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವತಿಯಿಂದ ಡೆಪ್ಯೂಟಿ ಎಲೆಕ್ಷನ್ ಕಮಿಷನರ್ ಮಿಸ್ಟರ್ ಸಂಜಯ್ ಕುಮಾರ್ ಅವರು ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ಮಂಡ್ಯ, ಹಾಸನ್, ಮೈಸೂರು ಇಷ್ಟು ಜಿಲ್ಲೆಗಳಲ್ಲಿ ಅವರು ಟೂರ್ ಮಾಡಿದ್ದಾರೆ. ನಾನು ಸಮೇತ ಬೀದರ್, ಯಾದಗಿರಿ, ಕಲಬುರಗಿ, ಬ್ಯಾಂಗ್ಳೂರು ರೂರಲ್, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಟೂರ್ ಮಾಡಿದ್ದೇನೆ. ಮುಂದಿನ ವಾರದಲ್ಲೂ ಸಮೇತ ನಾವು ಟೂರ್ ಮಾಡ್ತೀವಿ. ಇದರ ಜೊತೆಗೆ ನಮ್ಮ ಇಲಾಖೆ ನಮ್ಮ ಆಫೀಸ್ ವತಿಯಿಂದ ಜಾಯಿಂಟ್ COಗಳನ್ನು ಪ್ರತಿ ಜಿಲ್ಲೆಗೂ ಕಳಿಸ್ತಾ ಇದ್ದೀವಿ. ಮತ್ತು ಜಿಲ್ಲಾಧಿಕಾರಿಗಳು ಅಂದರೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಯಾರಿದ್ದಾರೆ ಅವ್ರಿಗೂ ಸಮೇತ ಸ್ಪಷ್ಟ ಸೂಚನೆ ಕೊಡಲಾಗಿದೆ, EROಗಳಿಗೂ ಸೂಚನೆ ಕೊಡಲಾಗಿದೆ. ಕ್ವಾಲಿಟಿ ಆಫ್ ಡಿಜಿಟೈಸೇಷನ್ ಎಸ್ಪೆಷಲಿ ಯಾರ್ದು ವೋಟರ್ದು ಫೋಟೋ ಇದೆ ಅದನ್ನು ಸರಿಯಾಗಿ ಆ್ಯಪಲ್ಲಿ ಸ್ಕ್ಯಾನ್ ಮಾಡಿ ತೊಗೋಬೇಕು. ಮತ್ತು ಫಾರ್ಮಲ್ಲಿ ಸ್ಕ್ಯಾನ್ ಮಾಡುವಾಗ ಖಂಡಿತವಾಗಿ ಮತದಾರರ ಸಿಗ್ನೇಚರ್ ಮತ್ತು EC ಡೈರೆಕ್ಷನ್ಸ್ ಪ್ರಕಾರ ಇರಬೇಕಂತ ಈಗಲೇ ಸೂಚನೆ ಕೊಡಲಾಗಿದೆ. ಸೊ ಈಗಾಗಲೇ ನಾವು ಕಳೆದ ಪ್ರೆಸ್ ಕಾನ್ಫರೆನ್ಸ್ಗಿಂತ ಲಾಸ್ಟ್ ವೀಕ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋ ಸಂದರ್ಭದಲ್ಲಿ ನಮ್ಮದು ಪ್ರಗತಿ ಸುಮಾರು 80% ಇತ್ತು. ಈಗ ನಮ್ಮದು 95.5% ಇದೆ ಯಾವುದು ಡಿಸ್ಟ್ರಿಬ್ಯೂಷನ್ದು. ಆಮೇಲೆ ಡಿಜಿಟೈಸೇಷನ್ 9% ಇತ್ತು ಲಾಸ್ಟ್ ವೀಕ್, ಈಗ 39.83 ಆಲ್ಮೋಸ್ಟ್ 40% ಆಗಿದೆ. ಮತ್ತು ಆನ್ಲೈನ್ ಅಪ್ಲಿಕೇಶನ್ ಸಮೇತ ಜಾಸ್ತಿ ಆಗಿದೆ. ಅದೇ ಸಮಯ ASDD ಲಿಸ್ಟನ್ನು ಸಮೇತ ಜಾಸ್ತಿ ಆಗಿದೆ. ಸೊ ಈ ಎಲ್ಲ ಮಾಹಿತಿಯನ್ನು ನಾವು ಪ್ರತಿ 2 ತಾಸಿಗೊಮ್ಮೆ ಎಲ್ಲ ಸಂಬಂಧಪಟ್ಟ ಪೊಲಿಟಿಕಲ್ ಪಾರ್ಟಿಗಳಿಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲೂ ಡೈಲಿ ಕಳಿಸ್ತಾ ಇರ್ತೀವಿ. ಆಮೇಲೆ ಇಮೇಲ್ ಮುಖಾಂತರ ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ಗೆ ಡೈಲಿ ರಿಪೋರ್ಟನ್ನ ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಮೀಡಿಯಾ ಎಲ್ಲ ಪ್ರತಿನಿಧಿಗಳು ತಮಗೂ ಸಮೇತ ನಾವು ಡೈಲಿ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀವಿ. ಸೊ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಜ್ಯದ ಎಲ್ಲ ಮತದಾರರ ಹತ್ರ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಎನ್ಯುಮರೇಷನ್ ಫಾರ್ಮ್ ತಮಗೆ ಇದುವರೆಗೂ ಬಂದಿಲ್ಲ ಅಂದರೆ ಖಂಡಿತವಾಗಿ ಇನ್ನು 2-3 ದಿವಸ ಒಳಗೆ ನಿಮಗೆ ಬರಲಿಕ್ಕೆ ಎಲ್ಲ ಕ್ರಮ ಕೈಗೊಳ್ಳಲಾಗಿದೆ. ಯಾರ್ಯಾರಿಗೆ ಫಾರ್ಮ್ ಈಗಾಗಲೇ ಬಂದಿದೆ ಕೈಂಡ್ಲಿ ರಿಕ್ವೆಸ್ಟ್ ಆಲ್ ದ ವೋಟರ್ಸ್ ಕನ್ಸರ್ನ್, ದಯವಿಟ್ಟು ತಮ್ಮ ಫಾರ್ಮನ್ನು ಫಿಲ್ಲಪ್ ಮಾಡಿ ಸೈನ್ ಮಾಡಿ BLO ಹತ್ರ ವಾಪಸ್ ಕೊಡಿ ಅಂದರೆ ರಿಕ್ವೆಸ್ಟ್ ಮಾಡ್ತೀನಿ. ಅದೇ ಸಮಯದಲ್ಲಿ BLOಗಳಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಆ ಫಾರ್ಮ್ ಫಿಲ್ಲಪ್ ಮಾಡಲಿಕ್ಕೆ ಜನರಿಗೆ ಅನುಕೂಲ ಬೇಕಾದಲ್ಲಿ ದಯವಿಟ್ಟು ಹೆಲ್ಪ್ ಮಾಡಬೇಕು. ಅದರ ಜೊತೆಗೆ ಬಂದಿರೋ ಫಾರ್ಮ್ಗಳನ್ನು ಡಿಜಿಟೈಸ್ ಮಾಡಿ ಆ್ಯಪಲ್ಲಿ ಅಪ್ಲೋಡ್ ಮಾಡಿ ಎಲ್ಲ ಕ್ರಮ ಕೈಗೊಳ್ಳಬೇಕಂತ ಈ ಸಂದರ್ಭದಲ್ಲಿ ಈ ಪ್ರಗತಿಯನ್ನು ಎಲ್ಲ ಮಾಧ್ಯಮದ ಪ್ರತಿನಿಧಿಗಳ ಮುಖಾಂತರ ನಮ್ಮ ಕರ್ನಾಟಕ ಜನತೆಯ ಎಲ್ಲ ಮತದಾರರಿಗೂ ಸಮೇತ ನಾನು ತಲುಪಿಸಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ